ಇವಾಗ ನರ್ಸರಿಗೆ ಹೇಗ್ ಹೋಗ್ಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಮ್ಮ? ಅಮರ್ ಡ್ರಾಪ್ ಮಾಡ್ತಾನ್ ಬಿಡು, ಇದಾನಲ್ಲ. ನಾನಾ? ಈ ತರ್ಲೆ ನರ್ಸರಿಗೆ ಹೋಗ್ದಿರೋ ತರ ಮಾಡೋಣ ಅಂತ ಟೈರಲ್ಲಿ ಗಾಳಿ ತೆಗೆದ್ರೆ ಅಜ್ಜಿ ನನ್ನೇ ಪಂಚರ್ ಮಾಡ್ತಾಳಲ್ಲ, ಇವಾಗ ಹೇಗ್ ತಪ್ಪಿಸ್ಕೊಳ್ಳಿ? ಏನ್ ಹಾಗೆ ನಿಂತ್ಕೊಂಡಿದ್ದೀರಾ? ನಡೀರಿ, ಡ್ರಾಪ್ ಮಾಡಿ ನರ್ಸರಿಗೆ. ಓ, ಕೀ ರೂಮಲ್ಲಿದೆ. ನಾನ್ ಹೋಗಿ ತಗೊಂಡ್ ಬರ್ತೀನಿ ಪತಿರಾಯ್ರೆ. ನೇಹಾ ಹಿಡ್ಕೋ. ಲೋ ಮೊಮ್ಮಗನೇ, ಇವಾಗ ಅರ್ಥ ಆಯ್ತು ಕಣೋ. ನೀನ್ ಟೈರಲ್ಲಿ ಗಾಳಿ ತೆಗಿವಾಗ ಅರ್ಥ ಆಗದೆ ಇದ್ರು ಇವಾಗ ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಸುಮ್ನೆ ತಮಾಷೆಗ್ ಜಗಳ ಮಾಡೋದ್ ಬಿಟ್ರೆ ನಿಂಗೆ ಪ್ರಿಯನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ನೀನೇ ನಿನ್ ಹೆಂಡ್ತಿನ ಡ್ರಾಪ್ ಮಾಡ್ಬೇಕು ಅಂತ ಟೈರಲ್ಲಿ ಗಾಳಿ ತೆಗ್ದಿದ್ಯಾ ಅಲ್ವಾ? ಕೀ ತಗೊಳ್ಳಿ, ಹೊರಡನ್ವಾ? ನೇಹಾ ತಗೊಳ್ಳಿ ಅದ್ಕೆ. ನಡೀರಿ. ಬಾಯ್. ಹೋಗ್ ಬರ್ತೀನಿ ಅಜ್ಜಮ್ಮ. ಬಾಯ್ ಅಜ್ಜಿ. ಬಾಯ್. ಬಾಯ್. ಮುದ್ದಾದ ಜೋಡಿ. ನನ್ ದೃಷ್ಟಿನೇ ತಗೊಳತ್ತೋ ಏನೋ. ನಡಿಯೇ, ಒಳಗಡೆ ಹೋಗೋಣ. ಇವರಿನ್ನೂ ಟಿಫಿನ್ಗೆ ಯಾಕೆ ಬಂದಿಲ್ಲ? ಕೊನೆಗೂ ನನ್ನ ಬಗ್ಗೆ ಇರೋ ಅಭಿಪ್ರಾಯ ಹೋಗಿ ಹತ್ರ ಆಗ್ತಿದ್ದಾರೆ ಅಂತ ಸಂತೋಷ ಪಡುವಷ್ಟರಲ್ಲಿ ರಾತ್ರಿ ಕೈಲಾಶ್ ಅವ್ರಿಗೆ ನನ್ನ ಮೇಲೆ ಮತ್ತೆ ಕೋಪ ಬಂತು. ಇವಾಗ ಬಂದು ಟಿಫಿನ್ ಮಾಡ್ತಾರೋ ಇಲ್ವೋ? ಕೈಲಾಶ್ ಅವರೇ, ಟಿಫಿನ್ ಮಾಡ್ಕೊಂಡು ಹೋಗಿ. ಬೇಡ ಪ್ಲೀಸ್ ರೀ, ಸ್ವಲ್ಪನಾದ್ರೂ ತಿಂದು ಹೋಗಿ. ಬೇಡ ಅಂದ್ರೆ ಅದರ ಅರ್ಥ ನನಗೆ ಬೇಡ ಅಂತ. ಕಂದ ಕೈಲಾಶ್, ಅಮ್ಮ, ನಾನೊಂದು ಮೀಟಿಂಗ್ಗೋಸ್ಕರ ಮೈಸೂರಿಗೆ ಹೋಗ್ತಿದ್ದೀನಿ. ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ. ಸರಿ ಅಮ್ಮ. ಏರ್ಪೋರ್ಟ್ ಡ್ರಾಪ್ ಮಾಡ್ಬೇಕಾ? ಬೇಡ ಬಿಡು ಕಂದ, ಡ್ರೈವರ್ ಇದಾನಲ್ಲ, ಡ್ರಾಪ್ ಮಾಡ್ತಾನೆ. ಸರಿ ಅಮ್ಮ. ಅದರಲ್ಲಿ ಟಿಫಿನ್ ಮಾಡ್ದ್ಯಾ? ಇಲ್ಲ ಅತ್ತೆ, ತಿನ್ನಿ ಅಂದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊರಡ್ತಿದ್ದಾರೆ. ಯಾಕೋ ಕಂದ, ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಹೋಗು. ಅಮ್ಮ, ನಡಿ ನಡಿ, ಟಿಫಿನ್ ಮಾಡು. ಸರಿ. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹಲೋ ಮೇಡಮ್ ಅವರೇ. ಹಲೋ ಅಂಕಲ್. ಇವ್ರು ಯಾರು? ನಿಮ್ ಕಾರ್ ಡ್ರೈವರಾ? ಏಯ್, ಕಾರ್ ಡ್ರೈವರ್ ಅಂತ್ಯಾ? ಮೊನ್ನೆ ನನ್ನ ನೋಡಿದ್ಯಲ್ಲ? ನಾನಾ? ನಾನ್ ನಿಮ್ಮನ್ನ ಯಾವತ್ತೂ ನೋಡೇ ಇಲ್ವೇ? ಪತಿರಾಯ್ರೆ, ನಮ್ಮ ಅಂಕಲ್ ಎಲ್ಲ ಮರ್ತ್ ಬಿಟ್ಟಿರ್ತಾರೆ, ಸ್ವಲ್ಪನೂ ನೆನ್ಪಿರಲ್ಲ. ಅಂಕಲ್, ಇವ್ರು ನಮ್ ಪತಿರಾಯ್ರು. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಸರಿ ಪತಿರಾಯ್ರೆ, ನೀವಿನ್ ಹೊರಡಿ. ಪ್ರಿಯಾ, ನಾನು ಹೋಗ್ಲೇಬೇಕಾ? ಇಲ್ಲೇನ್ ಮಾಡ್ತೀರಾ? ಹೊರಡಿ. ಸಾಯಂಕಾಲ ಮನೆಗೆ ಹೇಗ್ ಬರ್ತೀಯಾ? ಇಲ್ಲೇ ಇದ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾಕಿರ್ತೀರಾ? ನೀವ್ ಹೋಗಿ ಕೆಲ್ಸ ಮಾಡ್ಕೊಳ್ಳಿ. ನನ್ ಕೆಲ್ಸ ಮುಗಿದ್ಮೇಲೆ ಸಾಯಂಕಾಲ ನಾನೇ ಫೋನ್ ಮಾಡ್ತೀನಿ. ಎಷ್ಟು ಗಂಟೆಗೆ ಮುಗಿಯುತ್ತೆ? ಗೊತ್ತಿಲ್ಲ ಪತಿರಾಯ್ರೆ, ಸಂಜೆ 5:30, 6 ಗಂಟೆ ಆಗ್ಬೋದು. ಸರಿ, ಹಾಗಾದ್ರೆ ಜೋಪಾನ. ಏನ್ ಬೇಕಿತ್ತು ಸರ್? ನಮ್ಮಲ್ಲಿ ವೆರೈಟಿ ಗಿಡ ಸಿಗ್ತವೆ ಸರ್.
ಅಯ್ಯೋ ಅಂಕಲ್, ಆ ಇವ್ರು ನಮ್ ಪತಿರಾಯರು, ಈಗ ತಾನೇ ಮಾತಾಡ್ಸಿದ್ರಲ್ಲ. ಆ ಮರ್ತ್ಬಿಟ್ನಮ್ಮ. ಕರ್ಮ. ಬಾಯ್ ಪತಿರಾಯರೇ, ಆ? ಹೊರಡಿ. ಹ? ಪ್ರಿಯಾ ಕರ್ದ್ಯಾ? ಇಲ್ವೇ? ಮತ್ ನಂಗೆ ಯಾಕೆ ಪತಿರಾಯ್ರೆ ಅಂತ ಕರ್ದ ಹಾಗಾಯ್ತಲ್ಲ? ಓ, ಗೊತ್ತಿಲ್ವಲ್ಲ. ಓ, ಬಾಯ್ ಹಾ ಸರಿ ಸರಿ, ಬಾಯ್. ಬಾಯ್ ಬಾಯ್. ಪ್ರಿಯಾ ಬಾಯ್. ಬಾಯ್ ಪತಿರಾಯರೇ. ಬಾಯ್. ಇದೆಲ್ಲ ದೂರ ಆಗಿದ್ದ ಗಂಡನ್ನ ಹತ್ರ ಮಾಡ್ಕೊಳಕ್ ಆಡಿದ ಡ್ರಾಮಾ. ನಿಜವಾಗ್ಲೂ ನಿಯತ್ತಾಗಿರೋಳೆ ಆಗಿದ್ರೆ ಪೇಪರ್ಸ್ ಕಾಣಿಸಿದ ಕೂಡ್ಲೆ ಕೈಲಾಶ್ಗೊಂದ್ಸಲ ಫೋನ್ ಮಾಡಿ ಆ ವಿಷಯ ಹೇಳ್ಬೋದಿತ್ತಲ್ಲ. ಏನೋ ನಿನ್ನೆ ಪಕ್ಕದಲ್ಲಿ ಫಿಗರ್ ಇದ್ಲು ಅಂತ ಓವರ್ ಆಕ್ಷನ್ ಮಾಡ್ದ್ಯಲ್ಲೋ, ಇವಾಗ ಮಾಡೋ. ನೋಡಿ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು. ಸುಮ್ನೆ ಜಗಳ ಮಾಡೋದ್ ನಿಲ್ಸಿ ದಾರಿ ಬಿಡಿ. ದಾರಿ ಬಿಡಕ್ ಬಂದಿರೋದಲ್ಲ, ನಿನ್ ಮೂಳೆ ಮುರಿಯಕ್ ಬಂದಿರೋದು. ರೆಸ್ಪೆಕ್ಟ್ ಕೊಡ್ತಿದ್ರು ಬಾಯಿಗೆ ಬಂದಾಗ ಮಾತಾಡ್ತೀಯ. ಏಯ್, ನಮ್ಮವನ್ನೇ ಹೊಡಿತ್ಯಾ? ಹೊಡಿಯಾ ಹೊಡಿಯಾ.
ಇದು ಸರಿಯಲ್ಲ. ಹೇಗಾದ್ರೂ ಮಾಡಿ ಕೈಲಾಶ್ ಅವ್ರ ಮನಸ್ಸನ್ನ ಬದಲಾಯಿಸ್ಬೇಕು. ನನ್ನ ಬಗ್ಗೆ ಇರೋ ತಪ್ಪಾಭಿಪ್ರಾಯ ಹೋಗ್ಲಾಡಿಸಿ ನನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು. ಅವರು ನನ್ನಿಂದ ದೂರ ಆಗೋದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಮ್ಮವ್ರೆ, ಅವಾಗಿಂದ ಫೋನ್ ಬರ್ತಾನೆ ಇದೆ ಅಮ್ಮ. ಹಲೋ, ಯಾವಾಗಾಯ್ತು? ಯಾವ ಹಾಸ್ಪಿಟಲ್? ನಾನು ಇವಾಗಲೇ ಬರ್ತೀನಿ. ಕೈಲಾಶ್ ಅನ್ನೋರ್ಗೆ ಟ್ರೀಟ್ಮೆಂಟ್ ಎಲ್ಲಿ ನಡೀತಿದೆ? ನೀವ್ಯಾರು? ನಾನು ಅವ್ರ ಹೆಂಡತಿ. ಟ್ರೀಟ್ಮೆಂಟ್ ಎಲ್ಲಿ ನಡೀತಿದೆ ಹೇಳಿ? ಎಮರ್ಜೆನ್ಸಿ ವಾರ್ಡಲ್ಲಿ ನಡೀತಿದೆ ಮೇಡಮ್. ಥ್ಯಾಂಕ್ ಯು. ಒಂದ್ ನಿಮಿಷ ಮೇಡಮ್. ಹೇಳಿ. ಅವ್ರಿಗೆ ಚಾಕುವಿಂದ ಚುಚ್ಚಿದ್ದಾರೆ ಮೇಡಮ್. ಹಾಗಾಗಿ ಫಾರ್ಮ್ಯಾಲಿಟಿಗೋಸ್ಕರ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಬೇಕು. ಅವ್ರ ಸಂಬಂಧಿಕರು ಬಂದ್ರೆ ಸೈನ್ ಮಾಡಿಸಿ ಅಂತ ಡಾಕ್ಟರ್ ಹೇಳಿದ್ರು. ಕೊಡಿ. ನಿಮ್ಗೆ ಚಾಕುವಿಂದ ಚುಚ್ಚುವಷ್ಟು ದ್ವೇಷ ಯಾರ್ಗಿತ್ತು? ನರ್ಸ್, ಕೈಲಾಶ್ ಅವ್ರು ಹೇಗಿದ್ದಾರೆ? ತುಂಬಾ ಬ್ಲಡ್ ಹೋಗಿದೆ ಮೇಡಮ್. ಪೇಷಂಟ್ಗೆ ಪ್ರಜ್ಞೆ ತಪ್ಪಿದೆ.
ಡಾಕ್ಟರ್. ನಾನು ಕೈಲಾಶ್ ಅವ್ರ ವೈಫ್ ಡಾಕ್ಟರ್. ಅವ್ರು ಹೇಗಿದ್ದಾರೆ ಇವಾಗ? ಹೊಟ್ಟೆಗೆ 2-3 ಸಲ ಜೋರಾಗಿ ಚುಚ್ಚಿರೋದ್ರಿಂದ ತುಂಬಾ ಬ್ಲಡ್ ಲಾಸ್ ಆಗಿದೆಯಮ್ಮ. ಸದ್ಯಕ್ಕೆ ಅವ್ರಿಗೆ ಪ್ರಜ್ಞೆ ಇಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೊಂದು 5-6 ಗಂಟೆ ಏನು ಹೇಳಕ್ಕಾಗಲ್ಲ. ಏಯ್, ಯಾರೇ ನೀನು? ಅವಾಗಿದ್ದ ನೋಡ್ತಿದ್ದೀನಿ. ನಮ್ಮ ಮೇಡಮ್ ಅವ್ರಿಗೆ ಲೈನ್ ಹೊಡಿತಿದ್ಯಾ? ಅವಾಗ್ಲೇ ನಾನು ಯಾರ ಹೇಳಯ್ಯ, ನಮ್ಮ ಮೇಡಮ್ ಅವ್ರಿಗೆ ಯಾಕೆ ಲೈನ್ ಹೊಡಿತಿದ್ಯಾ? ಅಯ್ಯೋ ಅಂಕಲ್, ಅವ್ರು ನಮ್ಮ ಪತಿರಾಯರು. ನಿಮ್ ಪತಿರಾಯರೇನಮ್ಮ? ಪರಿಚಯ ಮಾಡಿಸಿದ್ರೆ ತಾನೇ ಗೊತ್ತಾಗೋದು. ಯಾವನೋ ಪೊರ್ಕಿ ಇರ್ಬೇಕು ಅನ್ಕೊಂಡೆ. ಅವಾಗ ಕರ್ಕೊಂಡ್ ಬಾರಮ್ಮ, ನಿನ್ ಗಂಡ ಅಂತ ಗೊತ್ತಾಗುತ್ತೆ. ಏಯ್, ಈಗ ತಾನೇ ಮಾತಾಡಿದ್ವಲ್ಲ, ಅಷ್ಟ್ ಬೇಗ ಮರ್ತ್ಬಿಟ್ಯಾ? ಸೀರಿಯಸ್ ಯಾಕಾಗ್ತೀರಾ ಪತಿರಾಯ್ರೆ? ನಮ್ಮ ಅಂಕಲಿಗೆ ಮರ್ವಿನ್ ಕಾಯಿಲೆ ಇರೋದು ಗೊತ್ತಲ್ಲ. ಅಷ್ಟಕ್ಕೂ ನೀವ್ಯಾಕೆ ಮನೆಗೆ ಹೋಗೋದ್ಬಿಟ್ಟು ಇಲ್ಲೇ ಇದ್ದೀರಾ? ಹೋಗಿದ್ದೆ, ಆದ್ರೆ ನಮ್ಮ ಮನೆಗೆ ಗಿಡ ತಗೊಳ್ಳೋಣ ಅಂತ ವಾಪಸ್ ಬಂದೆ. ಅಷ್ಟೊಂದು ಅನುಮಾನದಲ್ಲಿ ನೋಡ್ತಿದ್ಯಲ್ಲ ಪ್ರಿಯಾ, ನಿಜವಾಗ್ಲೂ ಗಿಡ ತಗೊಳ್ಳೋಣ ಅಂತಾನೆ ಬಂದೆ. ನೀವ್ ಮನೆಗೋಸ್ಕರ ಗಿಡ ತಗೊಳಕ್ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಆ ಹುಡ್ಗನ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ ಪತಿರಾಯ್ರೆ?